ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವು ಒಂದಷ್ಟು ವಿದ್ಯಾರ್ಥಿಗಳು ನಮಗೆ ಏನು ಕೇಳಿದಾರೆ ಅಂತಂದರೆ, ನಮಗೆ ಇಲ್ಲಿ ಪ್ಯಾರಾಮೆಡಿಕಲ್ ತೋರಿಸ್ತಾ ಇಲ್ಲ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತೋರಿಸ್ತಾ ಇದೆ ಅಂಥೇಳಿ. ನೀವು ಏನು ಮಾಡಬೇಕಂತಂದರೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಜಾಗದಲ್ಲಿ ಫಸ್ಟ್ 11, 12, 13 ಹಾಕಬೇಕಾಗತ್ತೆ. ಓಕೆ, 1 to 10 ತನಕ ನೀವು ಎಂಟ್ರಿ ಮಾಡ್ತಾ ಬನ್ನಿ. ಯಾವ ಸ್ಕೂಲಲ್ಲಿ ಓದಿದ್ದೀರಿ 10 ತನಕನೂ, ಯಾವ ಸ್ಕೂಲಲ್ಲಿ ಓದಿದಿರಿ ಫಸ್ಟ್ 1ರಿಂದ 10ನೇ ತನಕ ಬರ್ರಿ. 11ನೇ ಜಾಗದಲ್ಲಿ ಫಸ್ಟ್ ಇಯರ್ ಪ್ಯಾರಾಮೆಡಿಕಲ್, ಸೆಕೆಂಡ್ ಇಯರ್ 12ನೇ ಜಾಗದಲ್ಲಿ ಸೆಕೆಂಡ್ ಇಯರ್ ಪ್ಯಾರಾಮೆಡಿಕಲ್, 13ನೇ ಜಾಗದಲ್ಲಿ ಥರ್ಡ್ ಇಯರ್ ಪ್ಯಾರಾಮೆಡಿಕಲ್ಗಳನ್ನು ಎಂಟ್ರಿ ಮಾಡಿ. ಓಕೆನಾ? ಆಲ್ರೆಡಿ ಬರ್ತಾ ಇದೆ, ತೊಂದರೆ ಇಲ್ಲ. ಮಾರ್ಕ್ಸು ಕೂಡ ಎಂಟ್ರಿ ಆಗ್ತಾ ಇದೆ. ಓಕೆ, ಆಮೇಲೆ ಇನ್ನೊಂದು BC-ID ಕೇಳ್ತಾ ಇದೆ. ಕಾಸ್ಟ್ ಸರ್ಟಿಫಿಕೇಟಲ್ಲಿ BC-ID ಕೇಳ್ತಾ ಇದೆ ಅಂತ ಕೇಳ್ತಾ ಇದ್ದೀರಿ. ಅದು ಮ್ಯಾಂಡೇಟ್ರಿ ಅಲ್ಲ. ಅಂದರೆ ಅದು ನೀವು ಹಾಕಲಿಲ್ಲ ಅಂದರೂ ತೊಂದರೆ ಆಗೋದಿಲ್ಲ. ಅದು ಪ್ರತಿ ವರ್ಷ ಕಾಮನ್ ಆಗಿದ್ದೇ ಇರುತ್ತೆ. ಆದರೂ ಕಂಪಲ್ಸರಿ ಹಾಕಬೇಕಂತೇನಿಲ್ಲ. ನಿಮ್ಮ ಇನ್ಕಮ್ಗಳನ್ನು, ನಿಮ್ಮ ID ನಂಬರ್ ಇಂಪಾರ್ಟೆಂಟ್ ಇರೋದಿಲ್ಲ. ನಿಮ್ಮ ಇನ್ಕಮ್ಮು, ID ನಂಬರು, ಕಾಸ್ಟು, ನಿಮ್ಮ ಪರ್ಸೆಂಟೇಜ್ ಮಾತ್ರ. ರಿಮೇನಿಂಗ್ ಹೆಚ್ಚು ಕಡಿಮೆ ಆದರೂ ಕೂಡ ತೊಂದರೆ ಆಗೋದಿಲ್ಲ. ಹಾಗಂತೇಳಿ ಗಡ್ಬಡಿ ಮಾಡೋಕ್ಕೆ ಹೋಗಬೇಡ್ರಿ. ಭಾಳಷ್ಟು ವಿದ್ಯಾರ್ಥಿಗಳು ಗಡ್ಬಡಿ ಮಾಡ್ತಾಯಿದ್ದಾರೆ, ಇನ್ನೂ ಅಪ್ಡೇಟ್ ಆಗಬೇಕು. ಆಮೇಲೆ 10 ವರ್ಷ ನೀವು ಕರ್ನಾಟಕದಲ್ಲಿ ನಿವಾಸಿಯಾಗಿದ್ದೀರಾ? ಆರ್ ಯು ಡೊಮೆನ್ಷಿಯಲ್ ಇನ್ ಕರ್ನಾಟಕ, ಲಿವಿಂಗ್ ಇನ್ ಕರ್ನಾಟಕ, ಈ ಥರ ಒಂದು ಕ್ವಶನ್ ಇದೆ. ಅದು ಎಸ್ ಅಂತ ಹಾಕಿದ್ರು ಕೂಡ ನೋ ಅಂತ ಬರ್ತಾಯಿದೆ. ಪ್ರಿಂಟ್ ತೆಗಿಬೇಕಾದ್ರೆ ನೋ ಅಂತ ಬರ್ತಾಯಿದೆ. ಸೊ ಹೀಗಾಗಿ ಯಾರು ಫೈನಲ್ ಸಬ್ಮಿಟ್ ಮಾಡೋಕ್ಕೆ ಹೋಗಬೇಡಿ. ಸೋಮವಾರ ತನಕ ಕಾಯಿರಿ. ಮಂಗಳವಾರ ದಿನ ಪೇಮೆಂಟನ್ನು ಮಾಡಿ. ಆನ್ಲೈನ್ ಪೇಮೆಂಟ್ ಅಂತ ಆಗ್ತಾಯಿದೆ, ಹೌದಾ? ಸೊ ಹೀಗಾಗಿ ಗಡ್ಬಡಿ ಮಾಡಿ ಫೈನಲ್ ಸಬ್ಮಿಟ್ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಅಪ್ಡೇಟ್ ಆಗಬೇಕಾಗಿದೆ. ಇವತ್ತು ರಜೆ ಇರೋದ್ರಿಂದ, ನಾಳೆ ರಜೆ ಇರೋದ್ರಿಂದ ಅಪ್ಡೇಟ್ ಆಗೋದಿಲ್ಲ. ಸೋಮವಾರ ಸಂಜೆಗೆ ಇಷ್ಟೊತ್ತಿಗೆ ಹೊಸ ಅಪ್ಡೇಟ್ ಆಗ್ಬೋದು. ಅಂದರೆ ಈಗ ಪ್ಯಾರಾಮೆಡಿಕಲ್ ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಬರೀ PUC ತೋರಿಸ್ತಾ ಇದೆ ಅಂತೇಳಿ, ಅದು ಚೇಂಜ್ ಆಗ್ಬೋದು. ಮತ್ತು ಡೊಮೆನ್ಷಿಯಲ್ 10 ಇಯರ್ ಕರ್ನಾಟಕ ಅಂತ ಬರ್ತಾ ಇದೆಯಲ್ಲ, ಅದು ಕೂಡ ಚೇಂಜ್ ಆಗ್ಬೋದು. ಫೈನಲ್ ಸಬ್ಮಿಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೇವ್ ಮಾಡಿ ಹಾಗೆ ಇಟ್ಕೊಳ್ರಿ. ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮಂಗಳವಾರ ದಿನ ಬೆಳಗ್ಗೆ ಬೇಕಾದ್ರೆ ಪೇಮೆಂಟ್ ಮಾಡಿ. ಏನೂ ಆಗಲಿಲ್ಲಪ್ಪ ಅಂತಂದರೆ ಮಂಗಳವಾರ ದಿನ ಪೇಮೆಂಟ್ ಮಾಡಿ. ಆಮೇಲೆ ಯಾರ್ದು ಪೇಮೆಂಟ್ ಆಗಿದೆ, ಓಕೆ, ಸೊ ಅದು ಅಪ್ಡೇಟ್ ಆಗಬೇಕಂದ್ರೆ ಮಿನಿಮಮ್ 6ರಿಂದ 12 ತಾಸು ಬೇಕು. ಯಾವಾಗ? ಬ್ಯಾಂಕಿಂಗ್ ಅವರ್ಸಲ್ಲಿ. ಒಂದಷ್ಟನ್ನು ಕ್ಲಿಯರ್ ಆಗುತ್ತೆ ತಾನೇ, ಒಂದಷ್ಟು ಆಗೋದಿಲ್ಲ ಪೇಮೆಂಟು. ಹೀಗಾಗಿ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೋಮವಾರ ತನಕ ಪೇಮೆಂಟ್ ಆದವ್ರಿಗೆ ಕ್ಲಿಯರಿಫೈ ಆಗುತ್ತೆ. ಪ್ರಿಂಟ್ ನೋಡಿ, ಪ್ರಿಂಟ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಪೇಮೆಂಟ್ ಮಾಡಿದ್ದು ಕೂಡ ಪ್ರೂಫ್ ಬೇಕು, ಇಟ್ಕೊಳ್ರಿ. ಮತ್ತೇನೋ ಡೌಟ್ ಇದ್ದರೆ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಇಲ್ಲಾಂದರೆ ನಾಳೆಗೆ ನಾನು 1 ಅವರ್ ಬಿಫೋರ್ ಇದನ್ನು ಹಾಕ್ತೇನೆ. ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತೇನೆ. ನಾಳೆಗೆ ಲೈವ್ ಬರ್ತಾಯಿದ್ದೇನೆ ನಿಮ್ಮ ಸಲುವಾಗಿ. ಮೊಬೈಲಲ್ಲಿ ಲೈವ್ ಬರ್ತೇನೆ. ಮೇ ಬಿ ನನಗನ್ಸುತ್ತೆ 12 ಗಂಟೆ ತನಕ ನಾನು ಲೈವನ್ನು ಪೋಸ್ಟ್ ಹಾಕ್ತೇನೆ. 1 ತಾಸು ಬಿಫೋರ್ ನಾನು ಪೋಸ್ಟನ್ನು ಹಾಕ್ತೇನೆ. ನಿಮಗೆ ಡೈರೆಕ್ಟಾಗಿ ಏನೋ ಕಾಮೆಂಟ್ಸ್ ಇದ್ದರೂ ಕೂಡ ನನಗೆ ಅಲ್ಲೇ ಕೇಳಿ ಅದನ್ನು ನಾನು ಕ್ಲಿಯರಿಫೈ ಮಾಡ್ತೇನೆ. ಓಕೆನಾ? ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ಗಡಬಡಿ ಮಾಡಿ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಯಾರು. ವೇಟ್ ಮಾಡಿ. ಮತ್ತು ಫೈನಲ್ ಸಬ್ಮಿಟ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಅದು ಡೊಮೆನ್ಷಿಯಲ್, ಕರ್ನಾಟಕ ಡೊಮೆನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ನೋ ಅಂತ ಬರ್ತಾಯಿದೆ. ಆಮೇಲೆ ಪ್ಯಾರಾಮೆಡಿಕಲ್ ಅಂತ ತೋರಿಸ್ತಾ ಇಲ್ಲ, PUC ತೋರಿಸ್ತಾ ಇದೆ. ಇದೆಲ್ಲ ಟೆಕ್ನಿಕಲ್, ಸ್ವಲ್ಪ ಸಣ್ಣ ಪುಟ್ಟ ಟೆಕ್ನಿಕಲ್ ಪ್ರಾಬ್ಲಮ್ ಬಿಟ್ಟರೆ ಬೇರೆ ಎಲ್ಲ ಕ್ಲಿಯರ್ ಇದೆ. ಆಮೇಲೆ BC-ID ಇದೆಯಲ್ಲ, ಅದನ್ನ ಹಾಕಕ್ಕೆ ಹೋಗಬೇಡಿ. ಅದು ಮ್ಯಾಂಡೇಟ್ರಿ ಅಲ್ಲ. ಅದು ಒಂದಷ್ಟು ರಾಜ್ಯಗಳಲ್ಲಿ BC-ID ಅಂತ ಇರುತ್ತೆ. ಅವರು ಕಾಮನಾಗಿ ಕೊಟ್ಟಿದ್ದಾರೆ. ಅದು ಕಾಮನ್ ಆದಂಥ ಒಂದು ಅಪ್ಲಿಕೇಶನ್ ಫಾರ್ಮ್. ಅದು ನಮಗೆ ಸಂಬಂಧ ಬರೋದಿಲ್ಲ, ಬಿಟ್ಟುಬಿಡಿ. ಓಕೆ.